ಹಾಲ ನೇಮ ಹಾಲ ಕೆನೆಯ ನೇಮ, ಕೆನೆಯ ತಪ್ಪಿದ ಬಳಿಕ ಕಿಚಡಿಯ ನೇಮ, ಬೆಣ್ಣೆಯ ನೇಮ ಬೆಲ್ಲದ ನೇಮ, ಅಂಬಲಿಯ ನೇಮದವರ ನಾರನ್ನು ಕಾಣೆ, ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದರ ಚೆನ್ನಯ್ಯ. ದೇವರನ್ನು ಒಲಿಸಿಕೊಳ್ಳಲು ಕೆಲವು ವ್ರತಗಳನ್ನು ಮಾಡಬೇಕೆಂದು ಪುರೋಹಿತರು ಜನರಿಗೆ ಹೇಳಿಕೊಟ್ಟಿದ್ದಾರೆ. ಅವು ಎಂಥ ವ್ರತಗಳು ಎಂದರೆ ದುಬಾರಿ ಬೆಲೆಯವು. ಯಾವ ದೇವಸ್ಥಾನದಲ್ಲಿಯೂ ಕಡಿಮೆ ಖರ್ಚಿನಲ್ಲಾಗುವ ವ್ರತಗಳು ಇಲ್ಲವೇ ಇಲ್ಲ. ಬಡವರಂತೂ ಇಂಥ ವ್ರತಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಅಂತೂ ಇಂತಹ ದುಬಾರಿ ವ್ರತಗಳನ್ನು ಮಾಡಿಸಿ ಪೂಜಾರಿಗಳು ಪುರೋಹಿತರು ಲಾಭ ಮಾಡಿಕೊಳ್ಳುತ್ತಿರುವುದು ನಡೆಯುತ್ತಿದೆ. ಇಂತಹ ಸನ್ನಿವೇಶವನ್ನು ಬಸವಣ್ಣನವರು ಇಲ್ಲಿ ವ್ಯಂಗ್ಯವಾಗಿ ಹೇಳುತ್ತಿದ್ದಾರೆ. ದೇವರಿಗೆ ಹಾಲು ನೇಮ ಮಾಡುತ್ತಾರೆ, ಹಾಲಿನ ಕೆನೆಯ ನೇಮ ಮಾಡುತ್ತಾರೆ. ಅಂದರೆ ಹಾಲಿನಲ್ಲಿ ಅಭಿಷೇಕ ಮಾಡುವುದು, ಬೆಣ್ಣೆಯ ಅಲಂಕಾರ ಮಾಡುವುದು, ನಂತರ ಕಿಚಡಿಯ ನೇಮ. ಕಿಚಡಿ ಅನ್ನ, ಬೇಳೆ, ಮಸಾಲೆಗಳನ್ನು ಸೇರಿಸಿ ತಯಾರಿಸುವ ರುಚಿಯಾದ ಖಾದ್ಯ ಅಂದರೆ ಆಹಾರ. ಆ ಕಿಚಡಿ ನೇಮವನ್ನು ಮಾಡುತ್ತಾರೆ. ಹಾಗೆ ಬೆಣ್ಣೆ ಬೆಲ್ಲದ ನೇಮವನ್ನು ಮಾಡುತ್ತಾರೆ. ಆದರೆ ಅಂಬಲಿಯ ಅಂದರೆ ರಾಗಿ ಹಿಟ್ಟಿನಿಂದ ಕಾಯಿಸಿದ ಗಂಜಿ ಬಹುತೇಕ ಬಡವರು ಉಪಯೋಗಿಸುವ ಆಹಾರ. ಈ ನೇಮವನ್ನು ಮಾಡುವವರು ಯಾರನ್ನು ಕಾಣುವುದಿಲ್ಲ. ಇಡೀ ಶರಣರ ಸಂಕುಲದಲ್ಲಿ ಅಂಬಲಿ ನೇಮ ಮಾಡುವವರು ಮಾದರ ಚೆನ್ನಯ್ಯ. ಇಷ್ಟು ಈ ವಚನದ ಸಾರಾಂಶ. ಬಸವಣ್ಣನವರು ಮಾದರ ಚೆನ್ನಯ್ಯನನ್ನು ಬಹಳ ವಚನಗಳಲ್ಲಿ ಹೇಳಿಕೊಂಡಿದ್ದಾರೆ. ಕರಿಕಾಲ ಚೋಳನ ಮನೆಯಲ್ಲಿ ಮೃಷ್ಟಾನ್ನವನ್ನು ಭೋಜನವನ್ನು ತಿರಸ್ಕರಿಸಿದ ಶಿವನು ಮಾದರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಸೇವಿಸುತ್ತಿದ್ದನೆಂದು ಶಿವಪುರಾಣಗಳಲ್ಲಿ ಹೇಳಲಾಗಿದೆ. ಮಾದರ ಚೆನ್ನಯ್ಯ ಬಡವನು, ಅಸ್ಪೃಶ್ಯ ಸಮಾಜದಿಂದ ಬಂದವನು. ಆದ್ದರಿಂದ ಅವನು ಶಿವನಿಗೆ ಅಂಬಲಿಯನ್ನು ಅರ್ಪಿಸಬಲ್ಲ ಅಷ್ಟೇ. ಆದರೆ ಶಿವ ಅದಕ್ಕೆ ಶರಣಾದನು ಎಂಬುದು ಇಲ್ಲಿಯ ವಿಶೇಷ. ಒಂದೆಡೆ ಪುರೋಹಿತರು ದುಬಾರಿ ನೇಮಗಳನ್ನು ಮಾಡುತ್ತಾರೆ. ಜನರನ್ನು ಸುಲಿಗೆ ಮಾಡುವುದು ಈ ವಚನದಲ್ಲಿ ಅಣುಕಿಸುತ್ತದೆ. ಮತ್ತೊಂದೆಡೆ ದೇವರಿಗೆ ಇವೆಲ್ಲಕ್ಕಿಂತ ಬಡವನ ಮನೆಯ ಅಂಬಲಿಯೇ ಮೆಚ್ಚುಗೆಯಾಗುತ್ತದೆ ಎಂಬುದು ತತ್ವವನ್ನು ಇಲ್ಲಿ ಹೇಳುತ್ತದೆ. ಭಗವಂತ ಬಡವರ ಪರ ನಿಲ್ಲುತ್ತಾನೆ ಎಂಬುದು ಇಲ್ಲಿಯ ತತ್ವ. ಆಡಂಬರದ ವ್ರತಗಳಿಗಿಂತ ಅಂತರಂಗದ ಸುದ್ದಿಯ ಪರಮಾತ್ಮಗೆ ಒಲಿಯುತ್ತಾನೆ ಎಂಬುದು ಈ ವಚನದ ಸಂಪೂರ್ಣ ಅರ್ಥವಾಗಿದೆ.